ಎಲ್ಲರಿಗೂ ನಮಸ್ಕಾರ, ಸಕಡಾಂಗೆ ನಮಸ್ಕಾರ. ತುಂಬಾ ಒಂದು ಖುಷಿಯಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಎಷ್ಟೋ ವರ್ಷಗಳ ಆಸೆ. ನಾನು ಚಿಕ್ಕವಳಿರುವಾಗಿಂದ ಭಾರತದ ಭೂಪಟವನ್ನು ಬಿಡಿಸಬೇಕಾದ್ರೆ ಆ ಕಾಶ್ಮೀರದ ಬಗ್ಗೆ ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಲ್ಲಿನ ಒಂದು ಕಣಿವೆಗಳು, ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯ, ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಯಾವಾಗಿನಿಂದಲೂ ನಂಗೊಂದು ಆಸೆ ಇತ್ತು ಅಲ್ಲಿಗೊಂದು ಹೋಗ್ಬೇಕು ಅಂತೇಳಿ ಹೇಳಿ. ಸೊ ಈ ವರ್ಷ ಈ ಬೇಸಿಗೆ ರಜೆಯಲ್ಲಿ ಆ ಒಂದು ಕನಸು ನಂದು ಪರಿಪೂರ್ಣ ಆಗ್ತಾ ಇದೆ. ಸೊ ನನ್ನ ಜೊತೆ ನನ್ನ ಅಕ್ಕ ಮತ್ತು ತಮ್ಮನ ಫ್ಯಾಮಿಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಕಾಶ್ಮೀರಕ್ಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿನ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ತಿಳಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ನಾವು ಬಜ್ಪೆ ಏರ್ಪೋರ್ಟ್ ಇಂದ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಬೆಳ್ಳಂಬೆಳಗ್ಗೆ ಹೊರಟ ಕಾರಣ ಮನೇಲಿ ಏನು ತಿನ್ಲಿಕ್ಕಾಗಿಲ್ಲ. ಸೊ ಇಲ್ಲಿ ಬಂದ ಹಾಗೆ ಮಸಾಲೆ ದೋಸೆ ಮತ್ತು ಪಾವ್ ಭಾಜಿಯನ್ನ ನಾವು ತಿಂತ ಖುಷಿಯಿಂದ ನೆಗಡ್ತಾ ಮಾಡ್ತಾ ನಮ್ಮ ಏರ್ ಇಂಡಿಯಾವನ್ನ ಫ್ಲೈಟಿನಲ್ಲಿ ನಾವು ಹೋಗ್ಲಿಕ್ಕೆ ತಯಾರಾಗಿ ನಿಂತೆವು. ಎಂತ ಒಂದು ಖುಷಿ ಅಂತೇಳಿ ಹೇಳಿದ್ರೆ ಮನಸ್ಸಿನಲ್ಲಿ, ಯಾಕಂತ ಹೇಳಿದ್ರೆ ಅದೆಷ್ಟೋ ವರ್ಷಗಳಿಂದ ಕಂಡಂತ ಆಸೆ ಈ ವರ್ಷ ನೆರವೇರ್ತಾ ಇದೆ. ಅದು ಕೂಡ ಈ ಒಂದು ಪಯಣವನ್ನ ನಮ್ಮವರ ಜೊತೆ, ನಮ್ಮ ಒಂದು ಫ್ಯಾಮಿಲಿ ಜೊತೆ ಹೋಗುದಂತೇಳಿ ಹೇಳಿದ್ರೆ ಅದರಷ್ಟು ಖುಷಿ ಬೇರೆ ಇಲ್ಲ. ಸೊ ಎಲ್ಲರೂ ಕೂಡ ನಾವು ಜೊತೆಯಾಗಿ ಹೊರಟೆವು. ಸೊ ಈ ಒಂದು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತೇಳಿ ಹೇಳಿದ್ರೆ ಬಹಳಷ್ಟು ಒಂದು ಶಾಪಿಂಗ್ ಗಳನ್ನ, ಒಂದಷ್ಟು ಪೂರ್ವ ಯೋಜನೆಯನ್ನು ಮಾಡ್ತಾ ಒಂದು ಟ್ರಿಪ್ ನಮ್ದು ತುಂಬಾ ಮೆಮೊರೇಬಲ್ ಆಗ್ಬೇಕು ಅಂತೇಳಿ ಹೇಳಿ ಚಂದ ಫೋಟೋಸ್ ಗಳನ್ನ ನಾವಲ್ಲಿ ತೆಗಿಬೇಕು ಅಂತೇಳಿ ಹೇಳಿ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಹೊರಟಿದ್ದೇವೆ. ಸೊ ಬಂದ ಹಾಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ನಮ್ಗೆ ಇಲ್ಲಿನ ಸಿಬ್ಬಂದಿಗಳೆಲ್ಲ ಕೊಟ್ರು, ಯಾವ ಯಾವ ರೀತಿ ನಾವು ಇರಬೇಕು ಅಂತೇಳಿ ಹೇಳಿ. ಅದರ ನಂತರ ನಮ್ಮ ವಿಮಾನ ಮೇಲೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಬೃಹತ್ ಬಿಲ್ಡಿಂಗ್ಗಳು, ಚಿಕ್ಕ ಚಿಕ್ಕ ಬೆಂಕಿ ಪೊಟ್ಟಣದ ಹಾಗೆ ನಮ್ಗೆ ಕಾಣ್ಲಿಕ್ಕೆ ಆರಂಭ ಆಯ್ತು. ನಂಬಲಿಕ್ಕೆ ಆಗ್ಲಿಲ್ಲ. ತುಂಬಾ ಒಂದು ಖುಷಿಯ ಅನುಭವ. ನನ್ನ ಮಗ 1 ವರ್ಷ ಇದ್ದಾಗ ನಾನು ಮುನ್ನಾರಿಗೆ ಹೋಗಿದ್ದೆ. ಅದರ ನಂತರ ಈ ವಿಮಾನ ಪಯಣವನ್ನ ನಾನು ಇದೇ ವರ್ಷ ಮಾಡ್ತಾ ಇರುವಂತದ್ದು. ನಮ್ಗೆ ಚೆನ್ನಾಗಿ ಈ ಪ್ರಯಾಣಕ್ಕೆ ನೆರವಾದಂತ ಪೈಲಟ್ ಜೊತೆ ಕೂಡ ಒಂದು ಫೋಟೋವನ್ನು ತೆಗೆದೆ. ಅದರ ನಂತರ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿ, ಇಲ್ಲಿ ನಾವು ಬಂದ್ವಿ. ಸೊ ಇಲ್ಲಿ ಒಂಥರ ಖುಷಿ ಏನಪ್ಪಾ ಅಂತೇಳಿ ಹೇಳಿದ್ರೆ, ನಮ್ಮ ಏನು ಒಂದು ಸಂತಸ ಇದೆ ಅದು ದ್ವಿಗುಣ ಆಗ್ತಾ ಇತ್ತು. ಯಾಕಂತೇಳಿ ಹೇಳಿದ್ರೆ ಇಲ್ಲಿ ನನ್ನ ತಮ್ಮನ ಇಡೀ ಫ್ಯಾಮಿಲಿಯನ್ನ ನಾವು ಭೇಟಿಯಾಗುವವರು ಇದ್ದೀರು. ಈ ಏರ್ಪೋರ್ಟ್ ಅಂತೂ ನೋಡುವಂಥದ್ದು ಹಳೆಯ ಕಾಯಿನ್ಗಳ ಒಂದು ಮಾಡೆಲ್, ಅದೇ ರೀತಿ ನಮ್ಮ ಪ್ರಾಚೀನ ಸೊಗಡುಗಳನ್ನು ಮಾಡರ್ನ್ ರೀತಿಯಲ್ಲಿ ಕೆಲವೊಂದು ಮಾಡೆಲ್ಸ್ ಗಳೆಲ್ಲ ಇಲ್ಲಿ ತೋರಿಸಿತ್ತು. ಇದನ್ನೆಲ್ಲ ನೋಡುವಂಥದ್ದು. ಅದೇ ರೀತಿ ನನ್ನ ತಮ್ಮನ ಮಕ್ಕಳು ರಾಗಸ್ವರ, ಅವನ ಹೆಂಡತಿ, ತಮ್ಮ ಅವರೆಲ್ಲರೂ ನಮ್ಗೆ ಇಲ್ಲಿ ಜೊತೆಯಾದ್ರು. ಅದ್ರ ನಂತರ ಅಂತೂ ನಮ್ಮ ಖುಷಿಗೊಂದು ಪಾರವೇ ಇರಲಿಲ್ಲ. ಇಲ್ಲಿ ಒಂದು ನೋಡ್ತೀರಿ ನೋಡಿ, ಭಾರಿ ಚೆನ್ನಾಗಿದೆ. ಒಂದು ಸೂರ್ಯ ನಮಸ್ಕಾರದ ಒಂದು ಮಾಡೆಲ್ಸ್ಗಳು. ಅಲ್ಲಿ ಒಂದಷ್ಟು ಫೋಟೋವನ್ನ ತೆಗೆದು ನಮ್ಮ ನೆಕ್ಸ್ಟ್ ಒಂದು ಫ್ಲೈಟ್ ಅಲ್ಲಿ ನಾವು ಕುತ್ಕೊಂಡ್ವಿ. ಏರ್ ಇಂಡಿಯಾ, ಅದು ಡೆಲ್ಲಿಯಿಂದ ಶ್ರೀನಗರಕ್ಕೆ ಹೋಗುವಂತದ್ದು. ಸೊ ಶ್ರೀನಗರ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕಾಶ್ಮೀರದ ರಾಜಧಾನಿ. ಸೊ ಶ್ರೀನಗರದಿಂದ ಕಾಶ್ಮೀರಕ್ಕೆ ಸುಮಾರು ಒಂದು 7-8 ಕಿಲೋಮೀಟರ್ ಅಷ್ಟೇ. ಸೊ ಈಗ ನಾವು ನೆಕ್ಸ್ಟ್ ಫ್ಲೈಟಿನಲ್ಲಿ ಕುತ್ಕೊಳ್ಳಿಕ್ಕೆ ತಯಾರಾಗಿದ್ದೆವು. ಹೋಗ್ತಾ 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 ಇದು ನೋಡಿ, ಹಿಮಾವೃತ ಪರ್ವತಗಳು, ಇದನ್ನೆಲ್ಲ ನೋಡ್ತಾ ಮೈ ಜುಮ್ ಅಂತೇಳಿ ಹೇಳಿ ಆಗ್ತಾ ಇತ್ತು, ರೋಮಾಂಚನ ಆಗ್ತಾ ಇತ್ತು. ಸೊ ಫೈನಲಿ ನಾವು ಶ್ರೀನಗರಕ್ಕೆ ಬಂದೆವು. ಬೆಳಗ್ಗೆ ಹೊರಟವರು ಮಧ್ಯಾಹ್ನ ಅಂತೇಳಿ ಹೇಳುವಾಗ ನಾವು ಶ್ರೀನಗರಕ್ಕೆ ಬಂದಾಯ್ತು. ಸೊ ಇಲ್ಲಿ ನಾವು ಒಂದು ಟ್ರಾವೆಲರ್ಸ್ ಅನ್ನ ಬುಕ್ ಮಾಡಿದ್ವಿ. ಹೊಟ್ಟೆ ಹಸಿವೆಯೂ ಕೂಡ ಜೋರಾಗಿತ್ತು. ಸೊ ಕಾಕೆ ದ ನಾನ್ ಅಂತೇಳಿ ಹೇಳಿ ನನ್ನ ತಮ್ಮ ಹೇಳಿದೆ, ಇಲ್ಲಿ ಈ ನಾನು ತುಂಬಾ ಫೇಮಸ್ ಅಂತೇಳಿ ಹೇಳಿ. ಸೊ ಬಟರ್ ನಾನ್, ಪನ್ನೀರ್ ಮಸಾಲ, ದಾಲ್ ಮಖ್ನಿ, ಜೀರಾ ರೈಸ್, ಗುಲಾಬ್ ಜಾಮೂನು ಇದನ್ನೆಲ್ಲ ತಗೊಂಡು ಚೆನ್ನಾಗಿ, ಹಸಿವು ಕೂಡ ತುಂಬಾ ಆಗಿತ್ತು, ಅದೇ ರೀತಿ ಟೇಸ್ಟ್ ಕೂಡ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ಚೆನ್ನಾಗಿ ತಿಂದು ಇವತ್ತು ನಾವು ಹಾಲ್ಟ್ ಆಗಬೇಕಾದಂತ ಒಂದು ಪ್ಲೇಸಿಗೆ ಅಲ್ಲಿ ಹೊರಟೆವು. ಸೊ ನೀವು ಕಾಶ್ಮೀರಕ್ಕೆ ಬಂದ್ರೆ ಖಂಡಿತವಾಗಿಯೂ ಇದೊಂದು ನಾನನ್ನ ಟ್ರೈ ಮಾಡಲೇಬೇಕು, ಕಾಕೇದ ನಾನ್ ಅಂತೇಳಿ ಹೇಳಿ. ಇಲ್ಲಿದ್ದು ತುಂಬಾ ಒಂದು ಫೇಮಸ್ ಆಗಿರುವಂತಹ ಒಂದು ಫುಡ್. ಸೊ ಇದನ್ನೆಲ್ಲ ತಿಂದಾದ ಮೇಲೆ ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ನಾವು ಹೊರಟ್ವಿ. ಎಲ್ಲರಿಗೂ ಕೂಡ ಖುಷಿಯೂ ಆಗಿತ್ತು, ಅದರ ಜೊತೆಗೆ ಒಂದು ಸ್ವಲ್ಪ ಸುಸ್ತು ಕೂಡ ಆಗಿತ್ತು. ಸೊ ನಾವೆಲ್ಲರೂ ಕೂಡ ಡಾಲ್ ಲೇಕ್ ಈ ಒಂದು ಪ್ಲೇಸಿಗೆ ಬಂದೆವು. ಈ ಡಾಲ್ ಲೇಕ್ ಅಲ್ಲಿರುವಂತಹ ಬೋಟ್ ಹೌಸ್ ಅಲ್ಲಿ ನಮ್ಮ ಇಂದಿನ ಒಂದು ಸ್ಟೇ ಆಗಿತ್ತು. ಸೊ ಆ ಬೋಟ್ ಹೌಸ್ಗೆ ಹೋಗ್ಬೇಕಾದ್ರೆ ಒಂದಷ್ಟು ಬೋಟ್ಗಳು ಇಲ್ಲಿ ನಿಂತಿದೆ. ಈ ಬೋಟಿನಲ್ಲಿ 2 ಬೋಟನ್ನು ತಗೊಂಡು ನಾವು ಸೀದಾ ನಾವಿರುವಂತಹ ಒಂದು, ನಮ್ಗೆ ಎಲ್ಲಿ ಸ್ಟೇ ಆಗ್ಬೇಕಾ ಆ ಒಂದು ಪ್ಲೇಸಿಗೆ ನಾವು ಹೋದ್ವಿ.
ಇಲ್ಲಿಂದ ನೋಡುವಂತ ಸೀನರಿ ಉಂಟಲ್ಲ, ಇದು ವರ್ತ್ ವಾಚಿಂಗ್. ಎಂಥ ಒಂದು ಅದ್ಭುತವಾದಂಥ ಒಂದು ಸೀನರಿ ಅಂತೇಳಿ ಹೇಳಿದೆ. ನದಿ, ಅದರ ಮೇಲೆ ತೇಲಾಡ್ತಾ ಇರುವಂತಹ ದೋಣಿ, ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳು, ಅದೇ ರೀತಿ ಮನಕ್ಕೆ ಹಿತವೆನಿಸುವಂತಹ ತಂಪಾದ ಗಾಳಿ. ಆಹಾ, ಖಂಡಿತವಾಗಿಯೂ ಕಾಶ್ಮೀರ ಭೂಲೋಕದ ಸ್ವರ್ಗವೇ ಸರಿ. ಸೊ ಇದನ್ನೆಲ್ಲ ಹೇಳುವಕ್ಕಿಂತ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಉಂಟಲ್ಲ, ಅದ್ಭುತವಾಗಿರ್ತದೆ. ಸೊ ಇದೇ ನಾವಿರುವಂತಹ ಬೋಟ್ ಹೌಸ್. ಹೊರಗೆ ಇದು ಬೋಟಿನಲ್ಲಿರುವಂತಹ ಒಂದು ಮನೆ, ಒಳಗೆ ಬಂದು ನಿಮ್ಗೆ ಖಂಡಿತ ಗೊತ್ತಾಗೋದಿಲ್ಲ ಬೋಟ್ ಹೌಸ್ ಅಂತೇಳಿ. ತುಂಬಾ ಚೆನ್ನಾಗಿ ಇದನ್ನ ನಿರ್ಮಿಸಿದ್ದಾರೆ. 3 ರೂಮ್ಸ್ಗಳಿತ್ತು. ನಾವು 3 ರೂಮ್ಸ್ ಇರುವಂತ ಈ ಒಂದು ಬೋಟ್ ಹೌಸ್ ಅನ್ನ ರೆಂಟಿಗೆ ತಗೊಂಡಿದ್ವಿ. ಇಲ್ಲಿಯ ಪೀಠೋಪಕರಣಗಳಲ್ಲಿರುವಂತಹ ಒಂದು ಕರಕುಶಲ ಕಲೆ ಎಲ್ಲ ಏನಿದೆ, ತುಂಬಾ ಒಂದು ಚೆನ್ನಾಗಿತ್ತು, ಸೂಕ್ಷ್ಮತೆಯ ಕಲೆ. ನನ್ನ ತಮ್ಮ ಹೇಳಿದ, ಈ ಒಂದು ಪ್ಲೇಸಿನಲ್ಲಿ ನವೆಂಬರ್ ಡಿಸೆಂಬರಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ, ಅಂತ ಒಂದು ಚಳಿ ಇರ್ತದೆ. ಮತ್ತು ಇಲ್ಲಿನ ಜನರು ವರ್ಷದ 6 ತಿಂಗಳು ಬೋಟಿಂಗ್ ಇಂಥದ್ದೆಲ್ಲ ಮಾಡಿದ್ರೆ, ಮತ್ತು 6 ತಿಂಗಳು ಇಂಥ ಒಂದು ಕಸೂತಿ ಕೆಲಸದಲ್ಲೆಲ್ಲ ಅವರ ಒಂದು ಸಮಯವನ್ನ ಕಳೀತಾರೆ ಅಂತೇಳಿ ಹೇಳಿ. ಸೊ ಯಾಕಂತೇಳಿ ಹೇಳಿದ್ರೆ, ಈ ಬೇಸಿಗೆಯಲ್ಲಿ ಇಂಥ ಒಂದು ಚಿಲ್ಡ್ ಇರ್ಬೇಕಂತೇಳಿ ಹೇಳಿ ಅದರ ವಾತಾವರಣ, ಚಳಿಗಾಲದಲ್ಲಿ ಹೇಗಿರ್ಬೋದಲ್ವಾ. ಸೊ ಒಮ್ಮೆ ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಸುತ್ತ ಇರುವಂತ ಒಂದು ಪ್ಲೇಸ್, ಒಂದು ಗೋಲ್ಡನ್ ಲೇಕ್, ಮತ್ತೊಂದು ಮೀನಾ ಬಜಾರ್, ಅಲ್ಲಿಗೆ ನಾವು ಹೊರಟ್ವಿ. ಇಲ್ಲಿ ಒಂದು ನೀವು ನೆನ್ಪಿಟ್ಕೊಳ್ಬೇಕೇನಂತೇಳಿ ಹೇಳಿದ್ರೆ, ಪ್ರತಿಯೊಂದಕ್ಕೆ ರೇಟ್ ಒಂದಕ್ಕೆ ಡಬಲ್ ಹೇಳ್ತಾರೆ. ನಾವು ಚರ್ಚೆ ಮಾಡಿ ಒಂದು ಸ್ವಲ್ಪ ಕಡಿಮೆ ಮಾಡಿಯೇ ನಾವು ಹೋಗಬೇಕು. ಸೊ ಟೂರಿಸ್ಟ್ ಪ್ಲೇಸ್ ಅಂತೇಳಿ ಹೇಳಿದ್ರೆ ಹಾಗೆ ಇರುವಂತದಲ್ವಾ. ಇಲ್ಲಿ ನೀವು ಬಂದ್ರೆ ಒಂದು ಟೇಸ್ಟ್ ಮಾಡಲೇಬೇಕಾದಂತೇಳಿ ಹೇಳಿದ್ರೆ ಖಾವಾ ಟೀ ಅಂತೇಳಿ ಹೇಳಿ. ಖಾವಾ ಅಂತೇಳಿ ಹೇಳಿದ್ರೆ ಅದಕ್ಕೆ ಕೇಸರಿ, ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥದ್ದು. ಇದರ ನಂತರ ನಾವು ಬೋಟಿನಲ್ಲಿ ಹೋಗ್ತಾ ಇರ್ಬೇಕಂತೇಳಿ ಹೇಳಿ ಆದ್ರೆ ಈ ಕಾಶ್ಮೀರಿ ಡ್ರೆಸ್ ಅನ್ನೆಲ್ಲ ಹಾಕಿ ಫೋಟೋ ತೆಗೆಯುವಂಥದ್ದು ಅದೆಲ್ಲ ಇತ್ತು, ಅದೆಲ್ಲ ನಾವು ಮಾಡಿದ್ವಿ. ಅದರ ನಂತರ ಈ ಎಲ್ಲ ಅಂಗಡಿಗಳಲ್ಲಿ ನೋಡ್ತಿದ್ರಲ್ಲ, ಇದು ಕೂಡ ಬೋಟ್ ಮೇಲೆ ಇರುವಂಥದ್ದು. ಎಂತ ಒಂದು ಅದ್ಭುತ ನೋಡಿ. ಸೊ ಇದಕ್ಕೆ ಗೋಲ್ಡನ್ ಲೇಕ್ ಅಂತೇಳಿ ಹೇಳ್ತೇವೆ. ಬೇರೆ ಬೇರೆ ರೀತಿಯಂತ ಅಂಗಡಿಗಳು ಎಲ್ಲವೂ ಇದೆ. ಅದು ಮಾತ್ರ ಅಲ್ಲ, ಈಗ ನಾವು ಬೋಟಲ್ಲಿ ಬರಬೇಕಾದ್ರೂ ಫ್ರೂಟ್ಸ್, ವೆಜಿಟೇಬಲ್, ಚಾ, ಮತ್ತೆ ಬೇರೆ ಬೇರೆ ಕೀ ಚೈನ್ ಇರುವಂತದ್ದು ಎಲ್ಲವೂ ಕೂಡ ಬೋಟಿನಲ್ಲೇ ಆಚೆ ಈಚೆ ಹೋಗುವಂಥದ್ದು. ಸೊ ಇದು ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ತಣ್ಣಗಿನ ಗಾಳಿ, ಒಳ್ಳೆ ಒಂದು ಓಲ್ಡ್ ಸಾಂಗ್, ಅದರಲ್ಲಿ ನಾವು ಬೋಟಿನಲ್ಲಿ ಹೋಗ್ತಾ ಇರುವಂಥದ್ದು, ಇದೆಲ್ಲ ಉಂಟಲ್ಲ, ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಖಂಡಿತ ನೀವು ಇಲ್ಲಿ ಬಂದೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ನಾವು ಸ್ಪೆಷಲ್ ಆಗಿ ಹೇಳಿದ್ದು ಅವರಿಗೆ, ಎಲ್ಲವನ್ನ ಸುತ್ತಾಡಿಸ್ಕೊಂಡು ಬಾ ಅಂತೇಳಿ ಹೇಳಿ. ಇಲ್ಲಿದ್ರೆ ಒಂದು ಸ್ವಲ್ಪ ಅವರು ಸುತ್ತಾಡಿಸ್ಕೊಂಡು ಬರ್ತಾರೆ. ಸೊ ಬಂದ ಹಾಗೆ ನಮ್ಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು. ನಾನು ಕಾಲಿಫ್ಲವರ್ ಪಲ್ಯ, ಪನ್ನೀರ್ ಇದೆಲ್ಲ. ಅದರ ನಂತರ ಒಬ್ಬೊಬ್ಬರೇ ಪುನಃ ಒಳಗೆ ಬರ್ತಾರೆ ಬೋಟ್ ಒಳಗೆ, ಕೆಲವೊಂದು ವಿಷಯಗಳನ್ನೆಲ್ಲ ಮಾರ್ಲಿಕ್ಕೆ. ಸೊ ನಮ್ಗೆ ಬೇಕಾದಂತ ಕೆಲವು ಇದನ್ನೆಲ್ಲ ತಗೊಂಡು ನಾವು ಇಸ್ಪಿಟ್ ಆಡ್ತಾ ಇಂದಿನ ದಿನ ಅದ್ಭುತವಾಗಿ ಕಳೆದೆವು. ಸೊ ನಾಳೆ ಪುನಃ ಸಿಗೋಣ ಅಂತೇಳಿ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.